ಏನು ಮಾಡ್ತಿದೆ ಅಲ್ಲಿ? ಒಳಗಡೆ ಕೆಲಸ ಎಲ್ಲ ಮುಗೀತಾ? ಹ್ಞೂನಮ್ಮ, ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಈಗ ಕಸ ಗುಡಿಸಿ ನೆಲ ಒರೆಸ್ಬೇಕಲ್ಲ, ಅದಕ್ಕೆ ಧೂಳಿತ್ತು, ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದೆ. ಹೌದಾ, ಸರಿ ಆಯಿತು ಮಾಡು. ಯಾಕಮ್ಮ ಈ ಸತಿ ಕತೆ ಹಾಕೋದು ಲೇಟ್ ಆಯಿತು? ತುಂಬ ಕೆಲಸ ಆಯಿತು ರತ್ನಮ್ಮ. ಬೆಳಿಗ್ಗೆ ಅಪ್ಪನ ಸ್ಕೂಲಲ್ಲಿ ಬಿಟ್ಟು ನಾನು ಆಫೀಸಿಗೆ ಹೋಗ್ತೀನಿ, ಅಲ್ಲಿಂದ ಗಾರ್ಮೆಂಟ್ಸ್ ಹತ್ರ ಹೋಗ್ತೀನಿ. ಬರುವಾಗ ಅಪ್ಪನ ಜೊತೆಲಿ ಕರ್ಕೊಂಬಂದು ಮತ್ತೆ ಅವಳಿಗೆ ಹೋಮ್ವರ್ಕು, ಮನೆಯಲ್ಲಿ ಅಡುಗೆ ಕೆಲಸ ಅದು ಇದು ಅಂತ ಟೈಮೇ ಸಿಗ್ತಿಲ್ಲ ನನಗೆ. ಅದಕ್ಕೆ ಅಪ್ಲೋಡ್ ಮಾಡಲಿಲ್ಲ. ಈಗ ಅದನ್ನೇ ಟೈಪ್ ಮಾಡ್ತಿದ್ದೀನಿ. ಇನ್ನೇನು ನಾಳೆ ಇಲ್ಲ ನಾಳಿದ್ದು ಹಾಕ್ತೀನಿ. ಹೌದಾ, ನೀವು ಮೊನ್ನೆನೇ ಹಾಕಬೇಕಿತ್ತಲ್ಲ. ನಾನು ನನ್ನ ಮಗನ ಹತ್ರ ಕೇಳಿದೆ, ನೋಡೋ ಕತೆ ಹಾಕಿದ್ದಾರೆ, ಓದಬೇಕು ನಾನು ಅಂತ. ಅವನು ಇಲ್ಲಮ್ಮ ಇನ್ನೂ ಹಾಕಿಲ್ಲ ಅಂತ ಅಂದ. ನಿಮಗೆ ಕೇಳೋಣ ಅಂದ್ಕೊಂಡೆ, ಕೆಲಸದಲ್ಲಿ ಬಿದ್ದು ಮರ್ತೇ ಹೋಯಿತು. ಈಗ ನೆನಪಾಯ್ತು ನೋಡಿ. ಹೆಂಗೆ ಬರ್ತಿದೆ ರತ್ನಮ್ಮ ಕತೆ? ಇಷ್ಟ ಆಗ್ತಿದೆಯಾ ನಿಮಗೆ? ಹ್ಞೂನಮ್ಮ, ಚೆನ್ನಾಗಿದೆ. ಗಂಡನ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗಲಿಲ್ಲ. ಎಷ್ಟು ಸೊಕ್ಕು ಅವನಿಗೆ. ಹೆಣ್ಣು ಮಗು ಹುಟ್ಟುತ್ತೆ ಅಂತ ಹೇಳ್ಬಿಟ್ಟು ಹೆಂಡತಿನೇ ಮನೆಯಿಂದ ಹೊರಗಾಗ್ತಾನಲ್ಲ. ನನಗೆ ಸರಿಯಾಗಿ ಪಾಠ ಕಲಿಸೋ ಥರ ಸ್ಟೋರಿ ಮಾಡಿ ಅಮ್ಮ. ಇಂಥ ಗಂಡಸ್ರು ಯಾರ್ಯಾರು ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಬುದ್ಧಿ ಬರಬೇಕು. ಹಂಗೆ ಬರೀರಿ ಕತೆನ. ಬರೀ ಆ ಗಂಡಂಗಷ್ಟೇ ಬುದ್ಧಿ ಅಂದರೆ ಆಯಿತಾ ರತ್ನಮ್ಮ? ಆ ಹುಡುಗಿಗೂ ಬುದ್ಧಿ ಇರ್ಬೇಕು ತಾನೆ. ಅವನನ್ನು ಪ್ರೀತಿ ಮದುವೆ ಮಾಡ್ಕೊಳ್ಳುವಾಗ ಅವನು ಎಂಥವನು, ಅವನ ಕ್ಯಾರೆಕ್ಟರ್ ಏನು ಅಂತ ತಿಳ್ಕೊಂಡು ಮುಂದುವರಿಬೇಕಿತ್ತು. ಅವನನ್ನು ನಂಬ್ಕೊಂಡು ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಬಂದ್ವಿ, ಈಗ ಅವ್ನು ಹಿಂಸೆ ಕೊಡ್ತಿದ್ದಾನೆ ಅಂತಂದರೆ ಏನು ಮಾಡೋಕ್ಕಾಗತ್ತೆ? ತಂದೆ ತಾಯಿ ಮೋಸ ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಆದರೂ ಅಷ್ಟೊಂದೆಲ್ಲ ಹೊಡೆಯೋದು ಬಡಿಯೋದು ಬರ್ದಿದ್ದೀರಲ್ಲ, ನನಗೆ ಅದನ್ನು ಓದಿದ್ರೆ ನಿಜವಾಗ್ಲೂ ಯಾರ್ದೋ ಜೀವನದಲ್ಲಿ ನಡೀತಿದೆಯೋ ಅನ್ನೋ ಥರ ಬರ್ದಿದ್ದೀರ. ತುಂಬ ಚೆನ್ನಾಗಿ ಬರ್ತಿದೆ ಅಮ್ಮ ಕತೆ ಮಾತ್ರ. ಯಾವುದೋ ಜೀವನ ಏನು, ನನ್ನ ಜೀವನನೇ ಕತೆ ರೂಪದಲ್ಲಿ ಬರೀತಿದ್ದೀನಿ ಅಷ್ಟೇ. ಈಗ ಮುಂದೆ ಏನಾಗುತ್ತಮ್ಮ? ಅವಳು ನನ್ನ ಬಿಟ್ಟು ಹೋಗ್ಬಿಡ್ತಾಳ? ಇನ್ನೇನು ಬಿಡು, ನಾಳೆ ಇಲ್ಲ ನಾಳಿದ್ದು ಹಾಕ್ತೀನಿ ಕತೆ. ನೀನೇ ಓದು, ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ನಾನೇ ಹೇಳಿದರೆ ನಿನಗೆ ಆ ಥ್ರಿಲ್ ಹೆಂಗೆ ಸಿಗುತ್ತೆ? ಅದು ಸರಿ ಬಿಡಿ, ಹಾಕಿ ಬೇಗ ಹಾಕಿ, ನಾನು ಓದ್ತೀನಿ. ಹಲೋ, ಹೇಳೋಡಿ. ಅಕ್ಕ, ಅಪ್ಪು ಇವತ್ತು ನಮ್ಮ ಮನೇಲೇ ಇರ್ತಾಳೆ ಬಿಡು. ಅವಳಿಗೆ ಬರೋಕ್ಕೆ ಇಷ್ಟ ಇಲ್ವಂತೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಕರ್ಕೊಂಬಂದುಬಿಡ್ತೀನಿ. ಬೇಡ ಅಭಿ, ಕರ್ಕೊಂಬ. ಅವಳು ಸುಮ್ಮನೆ ಹಠ ಮಾಡ್ತಾಳೆ. ಈಗೇನೂ ಪರವಾಗಿಲ್ಲ. ರಾತ್ರಿ ಹೊತ್ತು ಎದ್ದು ಮನೆಗೆ ಹೋಗಬೇಕು ಅಂತ ಅಳ್ತಾ ಕೂತ್ಕೊಂಡ್ರೆ ಏನು ಮಾಡ್ತೀರಾ? ಅಷ್ಟೊತ್ತಲ್ಲಿ ಬರೋಕ್ಕಾಗತ್ತಾ? ನೀನು ಸುಮ್ಮನೆ ಅವಳನ್ನು ಕರ್ಕೊಂಬ. ಇಲ್ಲ ಫೋನ್ ಕೊಡು, ನಾನು ಹೇಳ್ತೀನಿ. ಇಲ್ಲ ಬಿಡು ಅಕ್ಕ, ಅವಳು ಇರ್ತೀನಿ ಅಂತಿದ್ದಾಳೆ. ಅವಳು ಇನ್ನು ಅಳಲ್ಲ ಬಿಡು. ಆ ಥರ ಇದ್ದರೆ ಅಮ್ಮ ನೋಡ್ಕೋತಾರಲ್ಲ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಪಾಪ ಅವಳು ಇರ್ತೀನಿ ಅಂತಿದ್ದಾಳೆ. ಕರ್ಕೊಂಡು ಹೆಂಗೆ ಬರಲಿ ನಾನು? ನಾ ಹೇಳೋದು ಹೇಳಿದ್ದೀನಿ. ಅವಳೇನಾದರೂ ಅಳ್ತಾ ಕೂತ್ಕೊಂಡ್ರೆ ನಂಗೆ ಗೊತ್ತಿಲ್ಲ, ಏನಾದರೂ ಮಾಡ್ಕೊಳ್ಳಿ. ಸರಿ ಆಯಿತು, ಅಮ್ಮ ಮಾತಾಡ್ತಾರಂತ ಇರು. ಹಲೋ, ಏನಮ್ಮ ಚೆನ್ನಾಗಿದೆಯಾ? ಹ್ಞೂ ಅಮ್ಮ, ನಾನು ಚೆನ್ನಾಗಿದ್ದೀನಿ. ನೀವೇಗಿದ್ದೀರಾ? ಮನೆ ಕಡೆ ಬರಲೇ ಇಲ್ಲ ನೋಡಿ ನೀವು. ಇಲ್ಲಮ್ಮ ಪಾವನಿ, ಕೆಲಸ ಇರುತ್ತಲ್ಲ ಮನೇಲಿ, ಅದಕ್ಕೆ ಬರಲಿಲ್ಲ. ನೋಡ್ಕೊಂಡು ಬರ್ತೀನಿ ಬಿಡು ಆದಾಗ, ಇಲ್ಲಾಂದರೆ ನಾಳೆ ಬರ್ತೀನಿ ಬಿಡು. ಸರಿ, ಹಂಗಾದರೆ ನಾಳೆ ಅಭಿ ಜೊತೆ ಬಂದುಬಿಡಿ. ಹೆಂಗೂ ಭಾನುವಾರ ಅಲ್ವಾ, ನನಗೂ ಆಫೀಸಿಂದ ಅಪ್ಪಗೂ ಸ್ಕೂಲ್ ಇರಲ್ಲ, ಎಲ್ಲರೂ ಜೊತೆಯಲ್ಲಿರ್ಬೋದು. ಸರಿ ಆಯ್ತಮ್ಮ, ಹಾಗೆ ಮಾಡ್ತೀನಿ. ಮತ್ತೆ ಅನು ಫೋನ್ ಮಾಡಿದ್ರಮ್ಮ? ಅವಳಂತೂ ನನಗೆ ಫೋನೇ ಮಾಡಿಲ್ಲ. ಎಷ್ಟು ದಿನ ಆಯಿತು ಏನೋ, ನನಗೂ ಮಾಡೋಕ್ಕಾಗಿಲ್ಲ. ಇಲ್ಲಮ್ಮ, ಅವಳು ನನಗೂ ಮಾಡಿಲ್ಲ. ಬರ್ತೀನಿ ಅಂತಿದ್ಲು, ನೀನು ಬರ್ತಾಳೋ ಇಲ್ಲೋ ಏನೋ ಹೇಳಿಲ್ಲ. ಅವರಮ್ಮಂಗೆ ಮಾಡಿ ಹೇಳಿರ್ತಾಳೆ ಅನಿಸುತ್ತೆ. ಸರಿ, ನಾನು ಲಕ್ಷ್ಮಿ ಆಂಟಿಗೆ ಫೋನೇ ಮಾಡಿಲ್ಲ. ನೀವು ಹೋಗಿದ್ರಾ ಆ ಕಡೆ? ನಾನು ಮೊನ್ನೆ ಸೋಮವಾರ ಹೋಗಿ ಬಂದೆ. ಏನಾಯಿತು? ಅವಳಿಗೆ ರೋಡಿಗೆ ಬಿಡಬೇಡ. ಇರು ಬಂದೆ. ಸರಿ ಪಾವನಿ, ಅಪ್ಪು ಏನೋ ರೋಡಿಗೆ ಹೋಗ್ತಿದ್ದಾಳೆ ಅನಿಸುತ್ತೆ, ನಾನು ಹೋಗಿ ಕರ್ಕೊಂಬರ್ತೀನಿ ಆಯಿತಾ? ಇಡ್ತೀನಮ್ಮ ಫೋನು. ಹಲೋ ಹಲೋ. ಕಟ್ಟೆ ಮಾಡಿಬಿಟ್ರು. ಅದಕ್ಕೆ ಹೇಳ್ತೀನಿ ನಾನು, ಕರ್ಕೊಂಬಂದುಬಿಡು. ಅವಳು ಸುಮ್ಮನೆ ಇರಲ್ಲ, ಹಠ ಜಾಸ್ತಿ ಅಂದರೆ ಇವ್ನು ಕೇಳಲ್ಲ. ಅಮ್ಮ, ಧೂಳು ಹೊಡೆದಿದ್ದಾಯಿತು, ನಾನು ಕಸ ಗುಡಿಸಿ ನೆಲ ಒರೆಸ್ತೀನಿ. ಸರಿ ರತ್ನಮ್ಮ, ನಾನು ದಿನಕ್ಕೆ ಏನಾದರೂ ಮಾಡ್ತೀನಿ, ಹೋಗ್ತಾ ಹಂಗೆ ತೊಗೊಂಡು. ಇಂಥ ಎಲ್ಲ ಕೆಲಸ ಮುಗೀತು. ರತ್ನಮ್ಮಂಗೆ ಒಂದು ಬಾಕ್ಸಿಗೆ ಹಾಕ್ಕೊಡ್ಬೇಕಿತ್ತು. ಅಮ್ಮ, ಕೆಲಸ ಆಯ್ತಮ್ಮ, ನಾನಿನ್ನು ಹೊರಡ್ಲಾ? ಹ್ಞೂ ರತ್ನಮ್ಮ, ಇರು ಒಂದು ನಿಮಿಷ, ಊಟ ಬಾಕ್ಸಿಗೆ ಹಾಕ್ಕೊಡ್ತೀನಿ. ಅಮ್ಮ, ನನಗಷ್ಟೇ ಹಾಕ್ಕೊಡಿ. ಮಕ್ಕಳು ಮನೆಯಲ್ಲಿಲ್ಲ, ಇನ್ನು ನಮ್ಮ ಯಜಮಾನ್ರು ತಿನ್ನಲ್ಲ, ಅದು ಕೂಡ ಎಲ್ಲಿ ಬಿದ್ದಿರುತ್ತೋ ಏನೋ. ಮಕ್ಕಳೆಲ್ಲ ಹೋಗಿದ್ದಾರೆ ರತ್ನಮ್ಮ? ಅವರು ನಮ್ಮ ಅಮ್ಮನ ಮನೆಗೆ ಹೋಗಿದ್ದಾರೆ. ನಮ್ಮ ಅಮ್ಮ ಬಂದಿದ್ರಲ್ಲ ಅವಾಗ, ಜೊತೆಲಿ ಕರ್ಕೊಂಡು ಹೋಗಿದ್ದಾರೆ. ಒಬ್ಬರೇ ಇರ್ತಾರೆ, ಅವರಿಗೂ ಬೇಜಾರು ಅಂತ ಹೇಳಿ ಕರ್ಕೊಂಡು ಹೋದ್ರಮ್ಮ. ಯಾವಾಗ ಬರ್ತಾರೋ ಏನೋ. ಸ್ಕೂಲಿಗೆ ಹೋಗ್ಬೇಕನ್ನೋ ಯೋಚನೆನೇ ಇಲ್ಲ ಓಕೆ. ಹೋಗ್ಲಿ ಬಿಡೋ ರತ್ನಮ್ಮ, ನಿಮ್ಮ ಅಮ್ಮಂಗೂ ಬೇಜಾರಲ್ವಾ? ವಯಸ್ಸಾಗಿದೆ, ಒಬ್ಬರೇ ಇರೋಕ್ಕೆ ಅವರಿಗೂ ಆಗಲ್ಲ. ಒಂದು ಸ್ವಲ್ಪ ದಿನ ನೋಡ್ಕೊಂಡು ಕಳಿಸ್ತಾರೆ ಅವರು. ನಾನು ಅದಕ್ಕೆ ಸುಮ್ಮನೆ ಆದ್ನಮ್ಮ. ಹೋಗಲಿ, ಇದ್ದು ಬರಲಿ. ಇಲ್ಲಿದ್ದರೂ ಅವ್ರು ಓದೋದು ಅಷ್ಟರಲ್ಲೇ ಇದೆ. ಅಲ್ಲಿದ್ದರೆ ನಮ್ಮಮ್ಮನ ಜೊತೆಗಾದರೂ ಯಾರಾದರೂ ಒಬ್ರು ಇರ್ತಾರೆ, ನನಗೆ ಯೋಚನೆ ಇರಲ್ಲ. ಸುಮ್ಮನೆ ನೀನೇ ನಿಮ್ಮಮ್ಮ ನೀವು ಕರೆಸ್ಕೊಂಡು ನೋಡ್ಕೋಬೋದಲ್ಲ ರತ್ನಮ್ಮ? ಒಬ್ಬರನ್ನೇ ಯಾಕೆ ಬಿಡೋದು? ಕರ್ತಿದ್ದೀನಮ್ಮ, ಅವ್ರು ಇರಲ್ಲ. ಈಗ ನನ್ನ ಗಂಡ ಕುಡ್ಕೊಂಡು ಬರುತ್ತಲ್ಲ, ಅವ್ರಿಗೆ ನೋಡೋಕ್ಕಾಗಲ್ಲ, ಅದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಮೊನ್ನೆ ಒಂದು ವಾರ ಇರೋದಕ್ಕೆ ಒದ್ದಾಡಿದ್ರು, ನಾನು ಹೋಗ್ತೀನಿ ಅಂತ. ನಾನೇ ಬೈದು ಒಂದು ವಾರ ಇರಿಸ್ಕೊಂಡಿದ್ದೆ. ಈಗ ಹೋದವ್ರು ಮತ್ತೆ ಯಾವಾಗ ಬರ್ತಾರೋ ಏನೋ ನೋಡಬೇಕು. ಹಂಗ ಇರಲಿ ಬಿಡು, ಅವರಿಗೂ ಬೇಜಾರು ತಾನೆ, ಮದುವೆ ಜೀವನ ಹಿಂಗಾಯ್ತಲ್ಲ ಅಂತ.
ಏನು ಮಾಡೋಕ್ಕಾಗುತ್ತೆ ಬಿಡಿ, ಎಲ್ಲ ಹಣೆ ಬರ ಅಷ್ಟೇ. ಅದು ಬಿಡಿ, ಅಪ್ಪು ಬರಲ್ವಂತ ಇವಾಗ? ಇಲ್ಲ ರತ್ನಮ್ಮ, ಅವಳಿಗೆ ಅಬ್ಬಿ ಒಬ್ಬ ಇದ್ದರೆ ಸಾಕು, ಬೇರೆ ಏನೂ ಬೇಡ. ಆ ಮನೆಗೆ ಹೋದರೆ ಮತ್ತೆ ಇಲ್ಲಿ ಕರೆಸೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಗುತ್ತೆ. ಅಲ್ಲೇ ಇರ್ತೀನಿ ಅಂತ ಹಠ ಮಾಡಿದ್ಲಂತೆ, ಅದಕ್ಕೆ ನಾನು ಸುಮ್ಮನಾದೇನೇನು ಮಾಡಲಿ. ಮತ್ತೆ ದೊಡ್ಡಮ್ಮವ್ರು ಆರಾಮಿದ್ದಾರಂತ ಅವರು ಮಾತಾಡಿದ್ರು ತಾನೆ? ಅವರು ಮಾತಾಡಿದರು, ಆರಾಮಿದ್ದಾರಂತೆ. ಇನ್ನೂ ಮಾತಾಡ್ತಿದ್ರು ಪಾಪ. ಇವಳಿದ್ದಾಳಲ್ಲ ಅಪ್ಪು, ಏನೋ ತರಲೆ ಮಾಡಿದ್ಲು ಅನ್ಸುತ್ತೆ. ಆಮೇಲೆ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿದರು. ಆ ಹುಡುಗಿಗೆ ಅಲ್ಲಿಗೆ ಹೋದರೆ ಏನೋ ಒಂಥರ ಸಂತೋಷ. ಏನು ಮಾಡೋಕ್ಕಾಗುತ್ತೆ ಬಿಡಿ, ಪಾಪ ಇಲ್ಲ ಒಬ್ಬಳೇ ಇರ್ತಾಳೆ, ಮೊಬೈಲ್ ಎಷ್ಟೊತ್ತಂತ ನೋಡ್ತಾಳೆ, ಬೇಜಾರಲ್ವಾ? ಅಲ್ಲಿಗೆ ಹೋದರೆ ಮಾಮನ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಆದರೂ ಒಂದೊಂದ್ಸತಿ ರಾತ್ರಿ ಹೊತ್ತು ಹಠ ಮಾಡ್ತಾಳೆ ಮನೆಗೆ ಹೋಗ್ಬೇಕು ಅಂತ. ಹಂಗೆ ಮಧ್ಯರಾತ್ರಿ ಎದ್ದು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ? ಈ ಅಬ್ಬಿಗೆ ಹೇಳಿದರೆ ಏನೂ ಕೇಳೋದೇ ಇಲ್ಲ, ಅವ್ನ ಮಾತೇ ನಡಿಬೇಕು. ಸರಿಮ್ಮ, ನಾನು ಇನ್ನು ಹೊರಡ್ತೀನಿ, ಟೈಮ್ ಆಯಿತು, ಬೇಗ ಹೋಗಬೇಕು, ಇಲ್ಲಾಂದರೆ ಬಾಗಿಲಲ್ಲೇ ಬಿತ್ಕೊಂಡಿರ್ತಾನೆ ನನ್ನ ಗಂಡ. ಸರಿ ರತ್ನಮ್ಮ, ನಮಗೂ ಇನ್ನೊಂದು ಸ್ವಲ್ಪ ಕತೆ ಟೈಪ್ ಮಾಡೋದಿದೆ, ಅದನ್ನು ಮಾಡಿಬಿಟ್ಟು ಮಲ್ಕೋತೀನಿ. ಸುಸ್ತಾಗ್ಬಿಟ್ಟಿದೆ ನಂಗಂತೂ. ನೀನು ಹುಷಾರಾಗಿ ಹೋಗ್ಬಾ. ಆಯ್ತಮ್ಮ. ಹೆಂಗೋ ತಿಂಡಿ ರೆಡಿ ಆಯಿತು. ಪೂಜೆ ಒಂದು ಮಾಡಿಬಿಟ್ರೆ ಕೆಲಸ ಎಲ್ಲ ಮುಗಿಯುತ್ತೆ. ಅಷ್ಟೊತ್ತಿಗೆ ಅಭಿ ಬರ್ತಾನೆ, ಅಮ್ಮನೂ ಬರ್ತಾರೆ ಅನಿಸುತ್ತೆ. ಎಲ್ಲ ಕೆಲಸ ಮುಗಿದಿದ್ರೆ ಆರಾಮಾಗಿ ಮಾತಾಡ್ಕೊಂಡಿರ್ಬೋದು. ಅಮ್ಮ ನಾನು ಬಂದ್ಬಿಟ್ಟೆ. ನಿನ್ನೆ ಹೋದಳು ನೀನು, ಇವಾಗ ಬಂದು ಅಮ್ಮ ಬಂದ್ಬಿಟ್ಟೆ ಅಂತೆ. ಯಾಕಮ್ಮ, ನಾನು ಇಲ್ಲದೆ ಭಯ ಆಯ್ತಾ ನಿಮಗೆ ಒಬ್ಬಳೇ ಇರೋಕ್ಕೆ? ಹ್ಞೂನಮ್ಮ, ನೀನು ದೊಡ್ಡ ಕರಾಟೆ ಫೈಟರ್ ಅಲ್ವಾ, ನನ್ನ ಜೊತೆ ನೀನೆಲ್ಲ ಒಬ್ಬಳೇ ಇದ್ದೀನಿ ಅಂತ ಹೆದರ್ಕೊಂಡಿದ್ದೆ. ಸರಿಯಾಗಿದ್ದೀರಾ ತಾಯಿ ಮಗಳಿದ್ರು. ಮತ್ತಿನ್ನೇನು, ಅವಳು ಮಾತು ಕೇಳು. ಇವಳಿಂದ ನಾನು ಒಬ್ಬಳೇ ಇದ್ದೀನಿ ಅಂತ ಹೆದರ್ಕೊಂಡಿದ್ನಂತೆ ನಾನು. ಅದು ಸರಿ, ಅಮ್ಮ ಬರ್ತೀನಿ ಅಂದಿದ್ರಲ್ಲ, ಕರ್ಕೊಂಬರ್ಲಿಲ್ವಾ ನೀನು? ನಾನು ಕರೆದೆ ಅಕ್ಕ, ಅವ್ರು ನಾನು ಆಮೇಲೆ ಬರ್ತೀನಿ, ನೀನು ಹೋಗಿರು, ನಂಗೊಂದು ಸ್ವಲ್ಪ ಕೆಲಸ ಐತೆ ಅಂದರು, ಅದಕ್ಕೆ ನಾನು ಬಂದೆ. ಬಂದ್ಬಿಟ್ಟವ್ರೆ ಚಿಕ್ಕಮ್ಮವರು? ಈಗಷ್ಟೇ ಬಂದು. ದೊಡ್ಡಮ್ಮವ್ರು ಬರಲಿಲ್ವಾ? ಅವ್ರು ಆಮೇಲೆ ಬರ್ತಾರಂತೆ. ನೀನು ಅಪ್ಪನ ಕರ್ಕೊಂಡು ಹೋಗಿ ಸ್ವಲ್ಪ ಸ್ನಾನ ಮಾಡಿಸಿ ರೆಡಿ ಮಾಡು, ನಾನು ಅಷ್ಟೊತ್ತಿಗೆ ಪೂಜೆ ಮುಗಿಸ್ತೀನಿ. ಲಕ್ಷ್ಮಿ ಅಕ್ಕಂಗೆ ಫೋನ್ ಮಾಡಬೇಕಿತ್ತು ಅಭಿ, ಅವರು ಬರ್ತಿದ್ರೇನು. ಎಲ್ಲರೂ ಸೇರಿ ಆರಾಮಾಗಿ ಮಾತಾಡ್ಕೊಂಡು ಕುತ್ಕೋಬೋದಿತ್ತಾ? ಸರಿ ಅಕ್ಕ, ನಾನು ಮಾಡ್ತೀನಿ, ನೀನು ಅದೇನು ಪೂಜೆ ಮಾಡು ಬೇಗ. ತಿಂಡಿ ಎಲ್ಲ ಟೇಬಲ್ ಮೇಲೆ ಇಟ್ಟಿರ್ತೀನಿ, ನೀನು ಹೊಟ್ಟೆ ಹಸುವಾದರೆ ಮಾಡಿಸ್ಕೊಂಡು ತಿನ್ನು ಆಯಿತಾ? ಹ್ಞೂ ಸರಿ. ಏನು ತಿಂಡಿ ಇವತ್ತು? ಪೂರಿ ಮಾಡಿದ್ದೀನಿ, ಜೊತೆಲಿ ಇಡ್ಲಿನೂ ಇದೆ. ಅಮ್ಮ ಬರ್ತಾರಲ್ಲ, ಅವ್ರಿಗೆ ಪೂರಿ ಇಷ್ಟ ಆಗಲ್ಲ ಅಂತ ಇಡ್ಲಿ ಮಾಡಿದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಬಡಿಸ್ಕೊಂಡು ತಿನ್ನು. प्रथमं वक्रतुण्डं च एकदन्तं द्वितीयकं तृतीयं कृष्णपिङ्गाक्षं गजवक्त्रं चतुर्थकं लम्बोदरं पञ्चमं च षष्ठं विकटमेव च सप्तमं विघ्नराजं च धूम्रवर्णं तदास्तमं नवमं पालचन्द्रं च दशमं तु विनायकं एकादशं गणपतिं द्वादशं तु गजाननं द्वादशैतानि नामानि त्रिसन्ध्या पठेन्नरः न च विघ्नदयं तस्य सर्वसिद्धिकरं प्रभो विद्यार्थी लभते विद्यां धनार्थी लभते धनं पुत्रार्थी लभते पुत्रान् मोक्षार्थी लभते गतिं जपेत् गणपतिस्तोत्रं षड्भिर्मासे फलं लभेत् संवत्सरेण सिद्धिं च लभते नात्र संशयः अष्टोभ्यः ब्राह्मणेभ्यश्च लिखित्वाय समर्पयेत् तस्य विद्या भवेत् सर्वा गणेशस्य प्रसादतः. ಅಭಿ ಏನಾದರೂ ಬೇಕಿದ್ರೆ ರತ್ನಮ್ಮನ ಕೇಳಿ ಕೊಡ್ತಾರೆ. ನಾನು ಹೊರಗಡೆ ತುಳಸಿ ಕಟ್ಟೆ ಪೂಜೆ ಮಾಡಿ ಬರ್ತೀನಿ. ಸರಿ ಅಕ್ಕ, ನಂಗೆ ಬೇಕಿದ್ರೆ ಹೇಳ್ತೀನಿ ಬಿಡು. यन्मूले सर्वतीर्थानि यन्मध्ये सर्वदेवताः यदत्रे सर्ववेदाश्च तुलसीं त्वां नमाम्यहम् नमस्तुलसी कल्याणी नमो विष्णुप्रिये शुभे नमो मोक्षप्रदे देवी नमः सम्पत्प्रदायिनी तुलसी श्रीसखी शुभे पापहारिणी पुण्यदे नमस्ते नारदनुते नारायणमनप्रिये जगद्धात्री नमस्तुभ्यं विष्णोश्च प्रियवल्लभे यतो ब्रह्मादयो देवाः सृष्टिस्थित्यन्तकारिणः. ಅಮ್ಮ ತಾಯಿ ತುಳಸಿ ಮತ್ತೆ ಕಾಪಾಡಮ್ಮ. ಗೇಟ್ ಹತ್ರ ಯಾರಾದರೂ ನಿಂತಿದ್ದಾರಾ? ಯಾರು ನೋಡ್ತಿರೋ ಹಾಗೆ ಅನ್ನಿಸ್ತಿದೆ. ನೋಡೋಣ ಇರು. ಇವರ ಅಕ್ಕಪ್ಪ ಬಂದರು ಈಗ. ಅಪ್ಪನ ಕರ್ಕೊಂಡು ಹೋಗಕ್ಕೆ ಬಂದ್ರ ಹೇಗೆ? ಅಯ್ಯೋ ದೇವ್ರೆ. ಅಲ್ಲ, ಇವ್ರಿಗೆ ನಮ್ಮ ಮನೆ ಗೊತ್ತಾಗಿದೆ ಹಿಂಗೆ. ನಾನಿಲ್ಲಿರೋದು ಯಾರಿಗೂ ಹೇಳಿಲ್ಲ. ಹಾಗಿದ್ದಾಗ ಮನೆ ಹೆಂಗೆ ಗೊತ್ತಾಗಕ್ಕೆ ಸಾಧ್ಯ? ಛೇ, ಬಂದಿದ್ದಾರೆ, ಸುಮ್ಮನೆ ಇರೋಕ್ಕೂ ಆಗಲ್ಲ, ಮನೆ ಒಳಗೆ ಕರೀಲೇಬೇಕು. ಇವ್ರು ಯಾರು ಅಂತ ಅಪ್ಪು ಕೇಳಿದ್ರೆ ಏನು ಹೇಳಿ? ಇದೊಂದು ತಲೆನೋವು ಆಯ್ತಲ್ಲ.